ನಮಸ್ಕಾರ. ನಾವಿದಿನ ಬಲಿಹಂದರ ಫೋಟೋ ಸ್ಟಾಪ್, ಹಿಂದೂ ಟೆಂಪಲ್, ಉಳುಂದಾನ್ ರೆಸ್ಟೋರೆಂಟ್, ಹಾಗೆ ಲುಹಾ ಕಾಫಿ ಪುಡಿ ಹೇಗೆ ತಯಾರು ಮಾಡ್ತಾರೆ ಅಂತ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಗಣಪತಿ ಅಲ್ವಾ, ನಾವು ನೋಡಿಬಿಟ್ರೆ ಸರಿ. ನಾವೀಗ ಹೋಗ್ತಿರೋ ಟೆಂಪಲ್, ಎರಡೂ ಸೈಡು ಗಾರ್ಡನ್ನು ಚೆನ್ನಾಗಿದೆ ನೋಡ್ರಿ. ನಮ್ಮ ಕಡೆ ಇದೆ, ಆದರೆ ಈ ಥರ ಹೂ ಬಿಡಲ್ಲ. ಭಾಳ ಟ್ರಾಫಿಕ್ ಇದೆ, ಸಿಕ್ಕಾಪಟ್ಟೆ ವೆಹಿಕಲ್ ಬಂದಿದೆ. ಸಲಾಮತ್ ಆ ಕಡೆ ಟೆಂಪಲ್, ಆ ಕಡೆ ಚಪ್ಪಲೆಲ್ಲ ಬಿಚ್ಚಿಬಿಡ್ತೀವಿ, ಅದರಿಂದ ಅದೆಲ್ಲ ಇಲ್ಲ. ಅವ್ರು 19 ಜನ ಇದ್ದಾರೆ. Slippery wet floor. Taking that way until we found that it's a main gate. ಸ್ವಲ್ಪ ನಮಗೆ ಊಟಿ ನೆನಪು ಬರುತ್ತೆ. ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ವಾ. ಅಶ್ವತ್ಥ ಹೀಗೆ ಬಟ್ಟೆ ಉಡ್ಸಿರ್ತಾರೆ, ಅದ್ರೊಳಗೆ ದೇವ್ರಿರಲ್ಲ. ಏನು ಚೆನ್ನಾಗಿದೆ ನೋಡಿ. ಸರ್ಕಸ್ ಮಾಡೋಕೆ ಬೀಳ್ಬೇಡಿ ಮತ್ತೆ. ಮಾವ ಸೊಸೆಗೆ ಇಂಟ್ರಡಕ್ಷನ್ ಕೊಡೋದು. ಭಾಗ್ಯ ಅವ್ರು ಫೋಸ್ ಕೊಡ್ತಾ ಇದ್ದಾರೆ. ಆಹಾ, ಎಲ್ಲರೂ ಉಪಯೋಗಿಸೋದು. ಚಾರ್ಜ್ ಕೊಡ್ಬೇಕಲ್ಲ. ಇಷ್ಟು ಜನದಲ್ಲಿ ಒಬ್ಬೊಬ್ರು 5 ಫೋಸಿಗೆ ತೆಗಿತಾ ಹೋದರೆ ಸುಮಾರು ಟೈಮ್ ಆಗಿಬಿಡುತ್ತೆ. ಒಬ್ಬೊಬ್ರು 5 ಫೋಸ್ ತೆಗೆಸ್ಕೊಳ್ಳೋಕ್ಕೆ 10,000 ರೂಪಾಯಿ, ಅಂದರೆ 350 ಪೇ ಮಾಡಬೇಕು. ವೆಲ್ ಮೇಂಟೈನ್ಡ್. ಚೆನ್ನಾಗಿದೆ. ಬಾಲಿನೀಸ್ ಉಳುಂದಾನ್ ಹಿಂದೂ ಟೆಂಪಲ್ ಇದು. ನೋಡೋಕ್ಕಷ್ಟು ಅದ್ಭುತವಾಗಿದೆ. ಸೂಪರ್. ಟೂರಲ್ಲಿ ಗುರುತು ಪರಿಚಯ ಇರಲ್ಲ. ಅವ್ರ ಫೋಟೋ ನಾವು ತೆಕ್ಕೊಡೋದು, ನಮ್ಮ ಫೋಟೋ ಅವ್ರು ತೆಕ್ಕೊಡೋದು. ಲೇಕ್ ಮಧ್ಯ ಟೆಂಪಲ್. ಕಲರ್ ಉಳುಂದಾನು ಬೆರಥಾಮ್. ಸೇವಂತಿಗೆ ಹೂ. ಎರಡು ಸರ್ಪಗಳು ಮಧ್ಯೆ ಬಿದಿರು ಮರ. ಇದು ಉಳುಂದಾನ್ ಟೆಂಪಲ್ನ ಪ್ರವೇಶ ದ್ವಾರ. ಲೇಕಲ್ಲಿ ಬೋಟಿಂಗ್ ವ್ಯವಸ್ಥೆ. ಬಲಿಹಂದರ ಫೋಟೋ ಸ್ಟಾಪ್. ಇದು ಅಶೋಕ ವನ ಥರ ಇದೆ. ಸೀತೆ ಮತ್ತು ಮಧ್ಯೆ ಶಾಪಿಂಗ್ ಮಾಲ್. ಬಲಿಹಂದರ ಗೇಟ್. ಇದು ಗೇಟಿನ ಎದುರು. ಬನ್ನಿ, ಫೋಟೋ ಸಾಕು. ದಿನದ ನಮ್ದು ಊಟ ರೆಸಾರ್ಟ್. ಇದರ ಒಳಗೆ ಹೋಗ್ಬೇಕು. ಹಾಂ, ಓಕೆ. ನೋಡಿ, ರೋಟಿ ಲಟ್ಟಿಸ್ತಿದ್ದಾರೆ. ಟೂರಿಸ್ಟ್ಗೆ ಅಟ್ರಾಕ್ಟ್. ಜ್ಯೂಸ್ ಕೊಡ್ತಾ ಇದ್ದಾರೆ. ಗಣೇಶನ್ ನೋಡಿಬಿಟ್ರೆ ಊಟ ಮಾಡಿದಷ್ಟೇ ತೃಪ್ತಿ. ಊಟ ಮಾತ್ರ ನೋಡಿ ಡೈಲಿ ಚೆನ್ನಾಗಿ ಸಿಗ್ತಾ ಇದೆ. ನಮ್ಮ ಕಡೆ ರೈಸ್ ಚೆನ್ನಾಗಿದೆ. ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಶ್ರೀ
ನಮ್ಮಲ್ಲಿ ಹೇಗೆ ಅಂಗಡಿ ಹೋಟೆಲು ಯಾವುದೇ ಆಫೀಸು ಯಾವುದಾದ್ರು ಓಪನ್ ಆಗಬೇಕು ಪೂಜೆ ಮಾಡ್ತೀವೋ ಹಾಗೆ ನೋಡಿ ಸಹಿತ ಪೂಜೆ ಮಾಡಿದ್ದಾರೆ. ಎಷ್ಟು ಮುದ್ದಾಗಿದ್ದೇವಲ್ಲ, ನೋಡೋಕ್ಕೆ ಚಂದ. ಹೊತ್ತು ಪೂಜೆ ಮಾಡಿ 3 ಹೊತ್ತು ನೈವೇದ್ಯ ಇಡ್ತಾರೆ. ನಾವೆಲ್ಲ 1 ಹೊತ್ತು ನೈವೇದ್ಯ ಇಡ್ತೀವಿ ನೋಡಿ. ಅನ್ನ ಇಟ್ಟಿದ್ದಾರೆ, ಸ್ವೀಟ್ ಇಟ್ಟಿದ್ದಾರೆ, ಜೇನುತುಪ್ಪ, ಹಾಗೆ ಹೂಗಳು ಇಟ್ಟಿದ್ದಾರೆ. ಉದ್ದ ಜಡೆಯವರು ಇವರು. ಎಲ್ರಿಗೂ ಇವ್ರ ಜಡೆ ಮೇಲೆ ಕಣ್ಣು ಸ್ವಲ್ಪ ಸ್ಟ್ರಾಂಗ್ ಇದ್ದಂಗಿದೆ ಅಲ್ಲ. ಹಾಂ, ಅವನಿಗೆ ನೋಡಿ ನೈವೇದ್ಯ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಬಾಯ್ 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 ಬಾಯ್. ಚೆನ್ನಾಗಿತ್ತ ಊಟ? ಸೂಪರ್ ಅಲ್ಲ? ರೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಅಕ್ಕಿಯ ಗೂಡೊಳಗೆ ಹೋಗಿ ಬಂದಂಗೆ ಆಯ್ತು. ಬಸ್ ರೆಡಿ ಇದೆ. ಒಟ್ಟಾಕದೇ ಕಷ್ಟ. ಹೋಟೆಲ್ ಬಬಲ್ ಚೆನ್ನಾಗಿತ್ತು. ಟೊರಿಯನ್ ಹಣ್ಣು ಅಂತ ಹಲಸಿನಕಾಯಿ ಥರ ಇದೆ ನೋಡೋಕ್ಕೆ, ಮುಳ್ಳು. ಇವಾಗ ಕಾಫಿ ಪ್ಲಾಂಟೇಶನ್ ನೋಡಿ, ಅಲ್ಲಿ ಕಾಫಿ ಪುಡಿ ಮಾಡೋದು, ಹಾಗೆ ಕಾಫಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಮಳೆ ಬರ್ತಾ ಇದೆ. ಛತ್ರಿನೂ ಅವರೇ ಕೊಡ್ತಾರೆ. ಮಳೆ ಬಂದಿದೆ, ಜಾರ್ತಿದೆ ನೋಡಿ. ಇವರಿಬ್ರು ಕಪಲ್ಸ್ ಬಂದಿದ್ದಾರೆ. ಏಜ್ಡ್, ಅದೇ ಒಬ್ರು ಬಿಟ್ಟು ಒಬ್ರು. This is the coffee tree. This is kind of the Arabica coffee. Arabica. Yes. Vanilla. Yes. Vanilla. That we have 2 type of coffee here. We have Arabica and Robusta. This is vanilla. ಮತ್ತೆ ಮಧ್ಯೆ ತೆಂಗಿನ ಮರ ಇದೆ. ಆಮೇಲೆ ಕೋಕೋ ಇದೆ. ಆಮೇಲೆ ಬಾಳೆ ಇದೆ. I think it's more than 1 hectare. ನಮ್ಮ ಕಡೆ ತೋಟ ಅಂದರೆ ಮಣ್ಣು ಇರುತ್ತೆ ನೋಡಿ. ಇಲ್ಲಿ ಕಲ್ಲಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಡೆ ತೋಟನೇ ಬೇರೆ ಥರ, ಈ ಕಡೆನೇ ಬೇರೆ ಥರ. ಹಾಂ, ಸ್ನೇಕ್ ಸ್ಕಿನ್ ಚರ್ಮ ಇದ್ದಂಗಿದೆ. ಅದನ್ನು ಸುಲಿದು ತಿನ್ನೋಕ್ಕೆ, ಆದರೆ ತಿನ್ನೋಕೆ ತುಂಬ ಟೇಸ್ಟ್ ನೋಡಿ. ಎಷ್ಟು ಕಮರ್ಷಿಯಲ್ ಆಗಿ ಬೆಳೀತಾರೆ. ಮೆಂತ್ಯ ಸೊಪ್ಪು ಇದ್ದಂಗಿದೆ ಅಲ್ಲೇನ್ರಿ? ತೇಜಸ್ವಿ ಇದೇನ್ರಿ ಇದು? ಶೋ ಗಿಡನ ಇದು ಕಣ್ರಿ. ಪಲಾವ್ ಸೊಪ್ಪು. ಓ, ಪಲಾವ್ ಸೊಪ್ಪು ಇದು. ಮಧ್ಯ ನೋಡಿ ಇದು ಶೋ ಗಿಡಗಳು ಅಲ್ವಾ? ನೋಡಿ ಹೆಂಗತ್ತಾ ಇದೆ ಅಂತ. In this village is still traditional. ನಮ್ಮ ಜೊತೆನೆ ಟ್ರಾವೆಲ್ ಬಂದವರು, ಆದರೆ ಅವ್ರು ಇಲ್ಲೇ ಇರ್ತಾರಂತೆ. ಕಾಫಿ ಬೀಜ ಹುರಿತಾ ನಾನು ಹುರಿತೀನಿ ಆಯ್ತಾ? ಇದು ಕಪ್ಪಾಗಬೇಕಂತೆ. ಕಾಫಿ ಬೀಜ ಬನ್ನಿ ನಿಮಗೂ ಬನ್ನಿ ಕೂತ್ಕೊಂಡಿದ್ದಾರೆ. ನಮಗೆಲ್ಲ ಕಾಫಿ ಕೊಡ್ತಾರಂತೆ. ಆಯ್ತು, ಸ್ವಲ್ಪ ಫಾಸ್ಟ್ ಹುರಿರಿ ಮರ್ರ. ಹಿಂಗೆ ಹೊರದ್ರಿ ಇವತ್ತು ನಾವು ಹೋದಂಗೆ. ಇನ್ನೂ ಫಾಸ್ಟು. ಸ್ಟೈಲಾಗಿ ಕೂತಿದ್ದಾರೆ ಅಷ್ಟೇ, ಸುಮ್ಮನೆ ಕೈ ಆಡಿಸ್ತಿದ್ದಾರೆ ನೋಡಿ. ಅದೇ ಗೊತ್ತಾಗುತ್ತೆ, ಬರೀ ಸ್ಟೈಲಿಶ್. ಲೋವಾ ಅದೇ ಅಲ್ಲಿದೆಯಲ್ಲ, ವಿಡಿಯೋಕ್ಕೋಸ್ಕರನೇ ಹುರಿಯೋದು ಇದಷ್ಟೇ. ನೀವು ಹುರಿರಿ ಡ್ಯಾನ್ಸ್ ಮಾಡ್ತಾರೆ. ಹಾಂ, ಡ್ಯಾನ್ಸ್. ಹಾಂ, ಮಾಡಿ ನೋಡಿ ಡ್ಯಾನ್ಸ್. ಕಾಫಿ ಬೀಜ ಹುರಿದು ಹೊರಟರು. ಮಜಾಕ ನೋಡಿ. ನೀರು ಬೀಳ್ತಾ ಇದೆ. ಟೀ ಕುಡಿಯೋ ಪ್ಲೇಸ್ ಸಿಗಲ್ ಸರಿ. ಅದೇ ನಮ್ಮ ಸಾರಿ ಅಲ್ಲ, ಸರಿ. ಎಷ್ಟಂತೆ ಒಂದು ಕಾಫಿಗೆ? 50,000 ರೂಪಾಯಿ ಕಾಫಿ ಕುಡಿತಿದ್ದೀರಾ? ಹಂಗೆ ಹೇಳಿ ಮರ ಇಳಿದ್ರೆ ನಮಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ತೇಜಸ್ವಿ, ನೀವು ಸಡನ್ನಾಗಿ 50,000 ರೂಪಾಯಿ ಕಾಫಿ ಅಂದರೆ ಏನ್ರಿ, ನಾವು ಊರಿಗೆ ಹೋಗ್ಬೇಕಾ ಬೇಡ್ರಿ? ನೀವು ಅದನ್ನು 250 ಅಂತೇಳಿ ಅಂದರೆ ಕಾಫಿ ಬೀಜ ಹುರಿಯೋದ? ಹೌದಾ? ಕಬ್ಬೇಕು ತಿನ್ನುತ್ತಲ್ಲ, ತಿಂದ ತಕ್ಷಣ ಅದು ಹೊಟ್ಟೆ ಒಳಗೆ ಹೋಗಿ ಹೊರಗಡೆ ಬಂದಮೇಲೆ ಅದನ್ನು ತೊಳೆದು ಒಣಗಿಸಿ ಕ್ಲೀನ್ ಮಾಡ್ತಾರಂತೆ ನೋಡಿ. ಹಿಂಗಿರುತ್ತಂತೆ. ಇದನ್ನ ಇಷ್ಟು ಕ್ಲೀನಾಗಿ ಹುರಿದು ಆಮೇಲೆ ಇದನ್ನ ಪುಡಿ ಮಾಡ್ತಾರಂತೆ. ಆದರೆ ದೇಹದೊಳಗೆ ಹೊರಗೆ ಬಂದ್ರೆ ಅದೇನೋ ಸ್ಪೆಷಲ್ ಟೇಸ್ಟ್. ಅದು ಪರಿಮಳ. This is the pure cacao chocolate. This is the mangosteen tea. Yes, this is the rosella tea. 2 types ಇದೆ ಇದು. Saffron tea. Coconut coffee.
avocado coffee, vanilla coffee, curcuma tea, ಕಾಫಿ ಅಂದರೆ ginger, lemongrass, and ginseng coffee. ಒಟ್ಟು ಎಷ್ಟು? You can taste and then you can share. 12 types. Okay? Luwak coffee. ಲುವಾ But ಕಾಫಿ coffee is you have to pay 50,000 for 1 cup. ಸ್ಪೂನಲ್ಲಿ ತಗೊಂಡು ಟೇಸ್ಟ್ ಮಾಡಬೇಕಂತೆ. ಚೆನ್ನಾಗಿದೆ. This is the ginseng coffee, this is the lemongrass tea, and this is the ginger. Try the powder. ಇದನ್ನ ಕೊಡೋದು ಇದ್ರ ಟೇಸ್ಟ್ ನೋಡಿ ಇಷ್ಟ ಆದರೆ ಪೌಡ್ರು ಕೊಡ್ತಾರಂತ ನಮಗೆ. ಲುವಾಕ ಇವೆಲ್ಲ ಎಲ್ಲ ಕಡೆ ಸಿಗಲ್ಲ ಮೋಸ್ಟ್ಲಿ ಅಲ್ಲ, ಬೆಂಗಳೂರು ಕಡೆ ಸಿಗುತ್ತಾ? ಪ್ಯೂರ್ ಕಾಫಿ ಮಾತ್ರ ಗೊತ್ತಾಗುತ್ತೆ, ಇದ್ರ ಕಹಿ ಗೊತ್ತಾಗುತ್ತೆ. ಸೆಲೆಕ್ಟೆಡ್ ಕಾಫಿ ಬೀಜನ ಹಾಂ, ಯಾವುದು ಅರೇಬಿಯನ್ ಯಾವುದು? ಅರೇಬಿಕಾ ರೋಬಸ್ಟಾ ಅದು ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಬೆಸ್ಟ್ ಬೀನ್ಸ್ ಇಟ್ ವಿಲ್ ಸೆಲೆಕ್ಟ್. ಹಾಂ ಆಮೇಲೆ ಅದನ್ನ ತಿನ್ನತ್ತೆ. ಹಾಂ, ಇಟ್ ವಿಲ್ ಪಾಸ್ ಟು ದ ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಎಲ್ಲ ಕಡೆ ಹೋಗಿ ಬರುತ್ತೆ. ರೆಕ್ಟಮ್, ಏನಲ್ ಕೆನಾಲ್, ಪೂಪ್ ಇಟ್ ಔಟ್. ಹಾಂ ಆ ಪೂಪ್ ಇಟ್ ಔಟ್ ಅದನ್ನ ಪೂಪನ್ನ ದೇ ಕಲೆಕ್ಟ್, ಅದನ್ನ ಫಸ್ಟ್ ಕ್ಲೀನ್ ಮಾಡ್ತಾರೆ. ಹಾಂ ಆಮೇಲೆ 3 times ದೇ ವಾಶ್ ಇಟ್. ಹಾಂ ಆಯ್ತಾ? 3 times ವಾಶ್ ಆದ್ಮೇಲೆ ಅದನ್ನ ಪ್ರೊಸೆಸ್ ಮಾಡ್ತಾರೆ ಅವರು. ಹಾಂ ಅಂದ್ರೆ ಇಡೀ ಹುರಿತಾರೆ. ಸಪ್ರೇಟ್ ಮಾಡ್ತಾರೆ ಬೀನ್ನ ಹಾಂ ಮಾಡಿ ಚೆನ್ನಾಗಿ ಹುರಿತಾರೆ. ಪೌಡರ್ ಮಾಡಿ ಪೌಡ್ರ್ ಮಾಡಿ ಇದಕ್ಕೆ ಸಪ್ರೇಟ್ ಅದನ್ನೇ ಹಾಕ್ತಾರಾ? ಅದನ್ನ ಕೇಳ್ತಾರೆ. ಹಾಂ Prepare the beans, no? You fry it, no? You fry it, no? After that, actually, only that bean powder is added, or with that actually you add something else? No, added. We don't mix with any chemical. See, only bean. So the pulp actually is when the harvesting is the mungus will coming into our plantation. They're trying to pick one beans of the coffee series. ಅರೇಬಿಕಾ ರೋಬಸ್ಟಾ Any kind of the coffee, but they will choose which is the best one. This is the best. But in the digestive system, ಅದು ಜೀರ್ಣ ಆಗಲ್ಲ, ಅದು ಹೊರಗೆ ಬರುತ್ತೆ. digested, so it will come out. ಹಾಂ Because of different temperature, ha. it gets roasted inside. Excellent. ಇವರೆಲ್ಲ ಲುವಾಕ ಕಾಫಿ ಪೌಡ್ರ್ ತಗೊಳಕ್ಕೆ ಹೊರಟಿದ್ದಾರೆ. 200 ಗ್ರಾಮಿಗೆ 900 ರೂಪಾಯಿ ಅಂತೆ. ಅಂದರೆ ಹೊರಗಡೆ ತುಂಬ ಕಾಸ್ಟ್ಲಿ ಅಂತಲ್ಲ ಇದು. Ready. ಹಾಂ That is the packet. That we prepare is 200 grams. We sell is 140,000. 140,000. Yes, that's enough for 20 cups. That's you just take 1 teaspoon to 1 cup in hot water. ನೋಡಿ ಹೆಂಗೆ ಪೂಜೆ ಮಾಡಿದ್ದಾರೆ ಅಂತ. ಏನೋ ಲೋಷನ್, ಹ್ಯಾಂಡ್ ಬಾಡಿ ಲೋಷನ್. ನಮ್ಗೆ ತಿಂತಾ ಇದೆಯಲ್ಲ. ಹಾಂ ನೋಡಿ ಕನ್ನಡಕ ಹಾಕ್ಬಿಟ್ಟಿದ್ದಾರೆ. ನಂಗೆ ಇಷ್ಟು ಪ್ಲೇಸಲ್ಲಿ ಇದೇ ತುಂಬ ಇಷ್ಟ ಆಗಿತ್ತು ಕಣ್ರಿ. ಹಾಂ, ಅದು ಪುನಾಗ ಬೆಕ್ಕನ್ನು ಸಾಕೊಂಡಿದ್ದಾರಲ್ಲ, ಅದನ್ನು ರಾತ್ರಿ ಬಿಡ್ತಾರಂತೆ. ಅದೆಲ್ಲ ತಿನ್ಕೊಂಡು ಬಂದು ತಗೊಂಡೋಗಿ ಪ್ರೋಸೆಸ್ ಮಾಡಿ ಕಾಫಿ ಪುಡಿ ಮಾಡ್ತಾರೆ ಅಷ್ಟೇ. ಅದ್ರ ಸಿಂಹ ಇದೆಯಲ್ಲ, ದೇವರು ನೋಡಿ ಸಿಂಹಕ್ಕೆ ಪೂಜೆ ಮಾಡಿದ್ದಾರೆ. ಹಾಂ ಏಲಕ್ಕಿ, ಲವಂಗ ಅದನ್ನೆಲ್ಲ ಬೆಳಿತಾರ. ಹಾಂ ಅದನ್ನ ಒಂದು ಟೂರಿಸ್ಟ್ ಸ್ಪಾಟ್ ತರ ಮಾಡ್ಕೊಬೇಕು. ಹಾಂ 2 in 1 ಅಲ್ವಾ? ಆಮೇಲೆ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಛತ್ರಿ ಕೊಡ್ತಾರೆ, ಎಲ್ಲ ಕಡೆ ಕಲ್ಲು ಹಾಕಿದ್ದಾರೆ, ಕೆಸರಿಲ್ಲ. ಹಾಂ ವೆನಿಲಾ ನೋಡಿದ್ದೀವಿ, ನಮ್ಮ ಕಡೆ ಇದೆಯಲ್ಲ. ಭಾನುವಾರಿಗೆ ಭಾಳ ಖುಷಿಯಾಗಿ ಲುವಾಕ್ ಕಾಫಿ ಪುಡಿ ತಗೊಂಡ್ಬಿಟ್ಟಿದ್ದಾರೆ. ನೋಡಿದ್ರಲ್ಲ ಏನೇನು ಸ್ಪೆಷಲ್ ಇರುತ್ತೆ ಅಂತ. ಈಗ ಹೊರಗಡೆ ಬಂದಾಗಲೇ ಎಲ್ಲ ಗೊತ್ತಾಗೋದು. ಮುಂದಿನ ವಿಡಿಯೋದಲ್ಲಿ ತನಹ ಟೆಂಪಲ್, ಸನ್ಸೆಟ್ ಇನ್ ಇಂಡಿಯನ್ ಓಷನ್ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.